PUC ನಂತರ ಮುಂದೇನು? ಈ ದಿನ ಡಿಜಿಟಲ್ ಮಾಧ್ಯಮ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ UH. ಈ ಭಾಗದಲ್ಲಿ ನಾವು PUC ಆರ್ಟ್ಸ್ ಅಥವಾ ಕಲಾ ವಿಭಾಗದಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಬಹುದು ಮತ್ತು ಅದಕ್ಕೆ ಇರುವ ಕೋರ್ಸ್ಗಳ ಲಭ್ಯತೆ ಏನು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಒಂದು ತಪ್ಪು ತಿಳುವಳಿಕೆ ಇದೆ ಸಮಾಜದಲ್ಲಿ. ಅದೇನೆಂದ್ರೆ ಆರ್ಟ್ಸ್ ಕಲ್ತವರಿಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ ಕಲೀಲಿಕ್ಕೆ, ಮತ್ತು ಒಳ್ಳೆಯ ಉದ್ಯೋಗ ಸಿಗಲ್ಲ, ಅಥವಾ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಇಂತಹ ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿದೆ. ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರುವುದೇ, ನಮ್ಮ ಸಮಾಜದಲ್ಲಿ ಜಾಸ್ತಿ ಜನ ಇರೋದು ಆರ್ಟ್ಸ್ ಕಲ್ತವರೇ. ಮತ್ತು ಯಾರೆಲ್ಲ ಸಾಧಕರಿದ್ದಾರೆ ಅವರಲ್ಲೂ ಕೂಡ ಮೆಜಾರಿಟಿ ಸಾಧಕರು ಆರ್ಟ್ಸ್ ಕಲ್ತವರು, ಅವರು ಸೈನ್ಸ್ ಕಾಮರ್ಸ್ ಕಲ್ತವರಲ್ಲ. ಸೊ ಈ ತಪ್ಪು ಕಲ್ಪನೆಯಿಂದ ದಯವಿಟ್ಟು ದೂರ ಬನ್ನಿ, ಆರ್ಟ್ಸ್ ಕಲ್ತಿರುವವರು ಮತ್ತು ಇನ್ನು ಆರ್ಟ್ಸ್ ಕಲಿಯುವವರು ಕೂಡ. ಸೊ ನನ್ನ ವಾದ ಏನು ಅಂತ ಹೇಳಿದ್ರೆ, SSLC ಯಲ್ಲಿ ಮೊದಲ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಕೂಡ ಆರ್ಟ್ಸ್ ಕಲಿಬಹುದು PUC ಯಲ್ಲಿ. ಆತ ಅಥವಾ ಆಕೆ ಅವರ ಕರಿಯರ್ ಪ್ಲಾನಿಂಗ್ ನಂತೆ ಕೋರ್ಸ್ ಸೆಲೆಕ್ಟ್ ಮಾಡಬೇಕೇ ವಿನಃ ಮಾರ್ಕ್ಸ್ ನ ಆಧಾರದಲ್ಲಿ ಅಲ್ಲ ಅಂತ. ಸೊ ರ್ಯಾಂಕ್ ಪಡೆದಿರುವ ವಿದ್ಯಾರ್ಥಿಗಳು ಮತ್ತು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಕೂಡ ಆರ್ಟ್ಸ್ ತಗೋಬಹುದು. ಅಂದ್ರೆ ಆರ್ಟ್ಸ್ ಅಲ್ಲಿ ಅಂತ ಇದ್ದಾವೆ, ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಉದಾಹರಣೆಗೆ ಹೇಳುದಿದ್ರೆ, ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ಮಾಡ್ಬೋದು. ಇದು ಆರ್ಟ್ಸ್ ಅವರು ಮಾಡ್ಬೋದು, ಕಾಮರ್ಸ್ ಅವರು ಮಾಡ್ಬೋದು, ಸೈನ್ಸ್ ಅವರು ಮಾಡ್ಬೋದು. ಇದೊಂದು ದೊಡ್ಡ ಸಮುದ್ರ ತರ ಇರುವಂತ ಒಂದು ಕ್ಷೇತ್ರ. ಈ ಮಾಸ್ ಕಮ್ಯುನಿಕೇಶನ್ ಅಂದ್ರೆ ಬರೇ ಪತ್ರಿಕೆ, TV ಮಾತ್ರ ಅಲ್ಲ, ಹಾಡು ಕೂಡ ಮಾಸ್ ಕಮ್ಯುನಿಕೇಶನ್. ಫಿಲ್ಮು, ನಾಟಕ, ಮ್ಯೂಸಿಕ್, ಡ್ಯಾನ್ಸ್ ಇವೆಲ್ಲವೂ ಕೂಡ ಸಮೂಹ ಮಾಧ್ಯಮದ ಒಳಗಡೆನೆ ಬರುತ್ತೆ. ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಇವೆಲ್ಲವೂ ಕೂಡ. ಸೊ ಇದೊಂದು ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಕೋರ್ಸಸ್ ಕೂಡ ಇದಾವೆ ಕಲೀಲಿಕ್ಕೆ ಆಗುವಂತದ್ದು. ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಲೇ ಸಪರೇಟ್ ಕೋರ್ಸ್ ಇದೆ, ಅದು ಕಲಿಬಹುದು. ಸೊ ಒಟ್ಟಾರೆ ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಕ್ಷೇತ್ರಕ್ಕೆ ಹೋಗ್ಬೋದು. ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು. ಇದು ಕೂಡ ಬರೀ ಆರ್ಟ್ಸ್ ಕಲ್ತವ್ರಿಗೆ ಮಾತ್ರ ಕಲೀಲಿಕ್ಕೆ ಆಗುವಂತದ್ದಲ್ಲ. PUC ಕಲ್ತು ಇಮಿಡಿಯೇಟ್ ಟೀಚಿಂಗ್ ಫೀಲ್ಡ್ಗೆ ಹೋಗ್ಲಿಕ್ಕೆ ಯಾವ್ದಾದ್ರು ಕೋರ್ಸ್ ಇದೆಯಾ ಅಂತ ಕೇಳಿದ್ರೆ, ಮುಂಚೆ TCH ಅಂತ ಇತ್ತು, ಇವಾಗ ಅದಾದ್ಮೇಲೆ ಅದು D.Ed ಅಂತ ಆಯ್ತು. ಈಗ ಅದು DLED ಆಗಿದೆ. ಸೊ ಅಂದ್ರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಆಗಿದೆ. ಸೊ ಅಂದ್ರೆ D.Ed ಮಾಡಿರೋರು ಎಲಿಮೆಂಟರಿ ಎಜುಕೇಶನ್ ಸೆಕ್ಷನ್ಗೆ ಮಾತ್ರ ಟೀಚ್ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಸೊ PUC ಆದ್ಮೇಲೆ DLED ಮಾಡ್ಬೋದು, ಅಥವಾ ಡಿಗ್ರಿ ಮಾಡಿ BA ಮಾಡಿ B.Ed ಮಾಡ್ಬೋದು, ಅಥವಾ BSc ಮಾಡಿ BCom ಮಾಡಿ ಕೂಡ B.Ed ಮಾಡ್ಬೋದು. ಟೀಚಿಂಗ್ ಫೀಲ್ಡ್ ಕೂಡ ತುಂಬಾ ಅಂದ್ರೆ ಸಮಾಜವನ್ನ ಕಟ್ಟುವ, ದೇಶ ಕಟ್ಟುವ, ಮಕ್ಕಳನ್ನ, ಯುವಕರನ್ನ, ಯುವತಿಯರನ್ನ ತರಬೇತುಗೊಳಿಸುವ ಒಬ್ಬರು ತರಬೇತುದಾರ ಅಥವಾ ಟ್ರೈನರ್, ಟೀಚರ್. ಸೊ ಒಂದು ದೊಡ್ಡ ಕ್ಷೇತ್ರ ಟೀಚಿಂಗ್ ಫೀಲ್ಡ್. ಅದು ಬರೇ ಪ್ರೈಮರಿ ಸ್ಕೂಲ್ ಮಾತ್ರ ಅಲ್ಲ, ಯೂನಿವರ್ಸಿಟಿ ತನಕ ಟೀಚ್ ಮಾಡ್ಬೋದು. ಇನ್ನು ಸೋಷಿಯಲ್ ವರ್ಕ್, BSW ಮಾಡ್ಬೋದು. ಇದು ಕೂಡ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರು ಕೂಡ ಮಾಡ್ಬೋದು. BSW ಮಾಡಿ ನಂತರ ಮಾಸ್ಟರ್ಸ್ ಮಾಡೋದಿದ್ರೆ MSW ಮಾಡ್ಬೋದು. ಸೋಷಿಯಲ್ ವರ್ಕ್ ಕೋರ್ಸ್ ಮಾಡಿದವರಿಗೂ ಕೂಡ ತುಂಬಾ ಡಿಮಾಂಡ್ ಇದ್ದಾವೆ. ಮುಂಚೆ ಯಾರಿಗೂ ಕೂಡ ಸೋಷಿಯಲ್ ವರ್ಕ್ ಮಾಡ್ಬೋದಿತ್ತು. ಯಾವ ಕೋರ್ಸ್ ಮಾಡಿದವರು ಯಾವ ವೃತ್ತಿಯನ್ನು ಕೂಡ ಮಾಡ್ಬೋದಿತ್ತು. ಈಗ ಈ ಕರಿಯರ್ ಅಂತ ಒಂದು ಪರಿಕಲ್ಪನೆ ಬಂದ ಮೇಲೆ ಅದು ಪರ್ಟಿಕ್ಯುಲರ್ ಇದನ್ನು ಸ್ಕಿಲ್ ಅನ್ನೇ, ಪರ್ಟಿಕ್ಯುಲರ್ ಕೋರ್ಸ್ ಅನ್ನೇ ಆ ಫೀಲ್ಡ್ ಕೇಳುತ್ತೆ. ಸೊ ಸೋಷಿಯಲ್ ವರ್ಕ್ ಮಾಡಿದವರಿಗೆ ಸೋಷಿಯಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೋದು. ಲಾ ಮಾಡ್ಬೋದು ಆರ್ಟ್ಸ್ ಮಾಡಿರುವವರು, BA LLB ಮಾಡ್ಬೋದು. ಇದು ಕೂಡ ಕಾಮರ್ಸ್, ಆರ್ಟ್ಸ್ ಮಾಡಿದವರಿಗೂ ಮಾಡ್ಲಿಕ್ಕೆ ಆಗುತ್ತೆ. ಸೊ ಲಾ ಮಾಡ್ಲಿಕ್ಕಿರುವವರು ನ್ಯಾಷನಲ್ ಲಾ ಸ್ಕೂಲ್ಸ್ ಅಲ್ಲಿ ಲಾ ಮಾಡಬೇಕು ಅಂತಾದ್ರೆ CLAT ಎಕ್ಸಾಮ್ ಬರೀಬೇಕು. ಕಮರ್ಷಿಯಲ್ ಏವಿಯೇಷನ್ ಅಲ್ಲಿ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ. ಇಲ್ಲಿ ಕೂಡ ಆರ್ಟ್ಸ್ ಮಾಡಿದವರಿಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅಲ್ಲಿ ಕೂಡ ಬೇರೆ ಬೇರೆ ಕೋರ್ಸ್ಗಳನ್ನ, ಕಮರ್ಷಿಯಲ್ ಏವಿಯೇಷನ್ ವಿಭಾಗದಲ್ಲಿರುವ ಕೋರ್ಸ್ಗಳನ್ನ ಮಾಡ್ಬೋದು. ಶಿಪ್ಪಿಂಗ್ ಇಂಡಸ್ಟ್ರಿ, ಇದು ಕೂಡ ಬಹಳ ದೊಡ್ಡ ಒಂದು ಇಂಡಸ್ಟ್ರಿ.
ನಮ್ಮಲ್ಲಿ ಜಾಸ್ತಿ ಜನರಿಗೆ ಗೊತ್ತಿರಲ್ಲ. ನಮ್ಮ ದೇಶಕ್ಕೆ, ಭಾರತಕ್ಕೆ ಬರುವಂತ ಆಮದು ಮತ್ತು ರಫ್ತು ಇದರ 90% ಶಿಪ್ ಮೂಲಕನೇ ನಡೆಯುತ್ತೆ. ಉಳಿದ 10% ಮಾತ್ರ ಏರ್ ಕಾರ್ಗೋ ಅಥವಾ ರೋಡಲ್ಲಿ ಬರುತ್ತೆ. 90% ಶಿಪ್ಪಿಂಗ್ ಅಲ್ಲೇ ಬರುತ್ತೆ. ಸೊ ಒಂದು ದೊಡ್ಡ ಇಂಡಸ್ಟ್ರಿ, ಶಿಪ್ಪಿಂಗ್ ಇಂಡಸ್ಟ್ರಿ. ಅಲ್ಲಿ ಕೂಡ ಬದುಕನ್ನ ಕಟ್ಕೊಳ್ಳುವಂತ ಕರಿಯರ್ ಪ್ಲಾನಿಂಗ್ ಮಾಡ್ಬೋದು. ಇದು ಆರ್ಟ್ಸ್ ಕಲ್ತವರು ಮಾಡ್ಬೋದು, ಕಾಮರ್ಸ್ ಸೈನ್ಸ್ ಕಲ್ತವರು ಮಾಡ್ಬೋದು. ಹೋಮ್ ಸೈನ್ಸ್ ಆ್ಯಂಡ್ ಫುಡ್ ಟೆಕ್ನಾಲಜಿ ಇದು ಕೂಡ ಆರ್ಟ್ಸ್ ಕಲ್ತವ್ರು ಮಾಡ್ಬೋದು. ಸೈಕಾಲಜಿ ಮಾಡ್ಬೋದು, ಕ್ರಿಮಿನಾಲಜಿ ಕಲಿಬೋದು. ಕೆಲವು ಕಾಲೇಜುಗಳಲ್ಲಿ ಸೈಕಾಲಜಿ, ಕ್ರಿಮಿನಾಲಜಿ ಅಥವಾ ಕ್ರಿಮಿನಾಲಜಿ ಮತ್ತು ರೂರಲ್ ಡೆವಲಪ್ಮೆಂಟ್ ಹೀಗೆ ಬೇಕಾದಷ್ಟು ಕಾಂಬಿನೇಷನ್ಗಳಿರ್ತವೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅನ್ನ ನೀವು ಮೇಜರ್ ಆಗಿ ತಗೋಬಹುದು. ಇಂಗ್ಲಿಷ್ ಮೇಜರ್ ತಗೊಂಡು ಸೈಕಾಲಜಿ ಅಥವಾ ಇಂಗ್ಲಿಷ್ ಮೇಜರ್ ತಗೊಂಡು ಕ್ರಿಮಿನಾಲಜಿ ಹೀಗೆಲ್ಲ ಕಲೀಲಿಕ್ಕೆ ಅವಕಾಶ ಇರುತ್ತೆ. ಇಂಡಸ್ಟ್ರಿಯಲ್ ಡಿಸೈನ್ ಮಾಡ್ಬೋದು, ಎನಿಮೇಷನ್. ಸೊ ಬೇಕಾದಷ್ಟು ವೃತ್ತಿ ಅವಕಾಶಗಳಿರುವಂತಹ ಒಂದು ಕೋರ್ಸ್ ಇದು. ಮಲ್ಟಿಮೀಡಿಯಾ ಕಲಿಬೋದು, ಫೈನ್ ಆರ್ಟ್ಸ್, ಎಲೈಡ್ ಆರ್ಟ್ಸ್ ಕಲಿಬೋದು. ನೀವು ಕಾರ್ಟೂನಿಸ್ಟ್ ಆಗಬೇಕು ಅಂತಿದ್ರೆ ಕಾರ್ಟೂನಿಸ್ಟ್ ಆಗ್ಬೋದು, ಅಥವಾ ಫೋಟೋಗ್ರಾಫರ್, ಫಿಲ್ಮ್ ಮೇಕರ್ ಆಗಬೇಕು ಅಂತ ನಿಮ್ಗಿದ್ರೆ ಅದಕ್ಕೆ ಪೂರಕವಾದ ಕೋರ್ಸ್ಗಳನ್ನು ಕಲಿಬೋದು. ನೀವು ಮಾಸ್ ಕಮ್ಯುನಿಕೇಶನ್ ವಿಭಾಗದ ಆಕ್ಟರ್, ಡ್ಯಾನ್ಸರ್ ಅಥವಾ ಮ್ಯೂಸಿಷಿಯನ್ ಆಗಬೇಕು ಅಂತಾದ್ರೆ ಅದಕ್ಕೆ ಪೂರಕವಾದ ಕೋರ್ಸ್ಗಳನ್ನು ಕಲಿಬೋದು. ಮಾರ್ಕೆಟಿಂಗ್ ಸರ್ವಿಸಸ್ಗೆ ಹೋಗ್ಬೋದು, ಪಬ್ಲಿಕ್ ರಿಲೇಷನ್ಸ್ ಅಂತ PR ಕೋರ್ಸಸ್ ಮಾಡ್ಬೋದು, ಅಥವಾ HR ಕೋರ್ಸ್ ಮಾಡ್ಬೋದು, ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ಬೋದು, ಡೈರಿ ಅಥವಾ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಕೋರ್ಸ್ ಇದ್ದಾವೆ, ಅದು ಕಲಿಬೋದು. ಹಿಸ್ಟೋರಿಯನ್ ಆಗ್ಬೋದು, ನಿಮಗೆ ಪ್ಲಾನ್ ಇದ್ರೆ ಹಿಸ್ಟ್ರಿ ಮೇಜರ್ ಸಬ್ಜೆಕ್ಟ್ ತಗೊಂಡು ನೀವು ಡಿಗ್ರಿ ಮಾಡ್ಬೋದು. ಜಿಯೋಗ್ರಫಿ ತಗೋಬಹುದು, ಅಥವಾ ಪೊಲಿಟಿಕಲ್ ಸೈನ್ಸ್ ಮೇಜರ್ ಸಬ್ಜೆಕ್ಟ್ ಅನ್ನ ತಗೊಳ್ಬಹುದು. ಸೋಷಿಯಾಲಜಿ ಮೇಜರ್ ಸಬ್ಜೆಕ್ಟ್ ತಗೋಬಹುದು, ಜಿಯೋಗ್ರಫಿ ತಗೋಬಹುದು, ಇಂಡಿಯನ್ ಕಲ್ಚರ್ ತಗೋಬಹುದು. ಅಥವಾ ನಿಮಗೆ ಲ್ಯಾಂಗ್ವೇಜ್ ಮೇಜರ್ ಸಬ್ಜೆಕ್ಟ್ ಆಗಬೇಕು ಮುಂದಿನ ಏನು ಸ್ನಾತಕೋತ್ತರ ಪದವಿಗೆ ಅಂತ ಆದ್ರೆ, ಇವಾಗಲೇ ನೀವು ಡಿಗ್ರಿ ತಗೊಳ್ಳುವಾಗ ಭಾರತೀಯ ಏನು ಭಾಷೆಗಳಿದ್ದಾವೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು, ತೆಲುಗು, ಮರಾಠಿ, ತಮಿಳ್, ಇದು ಕರ್ನಾಟಕದಲ್ಲಿ ಕಲೀಲಿಕ್ಕೆ ಆಗುವಂತ ಲ್ಯಾಂಗ್ವೇಜ್ ಅನ್ನು ಮಾತ್ರ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿರುವ ಯೂನಿವರ್ಸಿಟಿಯಲ್ಲಿ. ಸೊ ಈ ಭಾಷೆಗಳನ್ನ ನೀವು ಮೇಜರ್ ಲ್ಯಾಂಗ್ವೇಜ್ ಆಗಿ ತಗೋಬಹುದು ಡಿಗ್ರಿಯಲ್ಲಿ. ಅಥವಾ ಫಾರಿನ್ ಲ್ಯಾಂಗ್ವೇಜ್ ಅನ್ನು ಕೂಡ ಕಲಿಯಬಹುದು. ಇಲ್ಲಿ ಫ್ರೆಂಚ್, ಪರ್ಷಿಯನ್, ಅರಬಿಕ್, ಜರ್ಮನ್, ರಷ್ಯನ್ ಮತ್ತು ಸ್ಪ್ಯಾನಿಷ್ ಇಷ್ಟು ಲ್ಯಾಂಗ್ವೇಜ್ ಅನ್ನ ಕಲೀಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅನ್ನ ಮೇನ್ ಸಬ್ಜೆಕ್ಟ್ ಆಗಿ ತಗೋಬಹುದು. ಇದರ ಜೊತೆಗೆ PUC ಆರ್ಟ್ಸ್ ಕಲ್ತಿರುವವರು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಬೋದು, ITI ಮಾಡ್ಬೋದು, ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಮಾಡ್ಬೋದು, ಟೂಲ್ ಅಂಡ್ ಡೈ ಮೇಕಿಂಗ್ ಮಾಡ್ಬೋದು, ಪ್ಲಾಸ್ಟಿಕ್ ಟೆಕ್ನಾಲಜಿಯಲ್ಲಿರುವ ಕೋರ್ಸ್ಗಳನ್ನು ಕಲಿಬಹುದು, ಅಥವಾ ಲೆದರ್ ಫುಟ್ವೇರ್ ಟೆಕ್ನಾಲಜಿಯಲ್ಲಿರುವ ಡಿಪ್ಲೊಮಾ ಅಥವಾ ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ಬೋದು. ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ BSc ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು. ಫ್ಯಾಷನ್ ಡಿಸೈನಿಂಗ್ ಅಥವಾ ಫ್ಯಾಷನ್ ಟೆಕ್ನಾಲಜಿಯಲ್ಲಿ BSc ಫ್ಯಾಷನ್ ಟೆಕ್ನಾಲಜಿ PUC ಆರ್ಟ್ಸ್ ಕಲ್ತವ್ರು ಮಾಡ್ಬೋದು. ಹೋಟೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಗ್ರಿ ಮಾಡ್ಬೋದು. ಫೈರ್ ಅಂಡ್ ಸೇಫ್ಟಿ ಡಿಗ್ರಿ ಕೋರ್ಸ್ ಮಾಡ್ಬೋದು. ಅಥವಾ ಕಂಪ್ಯೂಟರ್ ಕೋರ್ಸಸ್ ಅನ್ನ ಯಾವುದಾದ್ರೂ ಕೋರ್ಸಸ್ ಅನ್ನ ಆಯ್ಕೆ ಮಾಡಿ ನಿಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಕಲಿಯಬಹುದು. ಅಥವಾ ಕರ್ನಾಟಕ ರಾಜ್ಯದ ಹೆಚ್ಚಿನ ಎಲ್ಲ ಜಿಲ್ಲೆಗಳಲ್ಲಿರುವ ಪಾಲಿಟೆಕ್ನಿಕ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ ಅಲ್ಲಿರುವ CCTK ಅಥವಾ ಸೆಂಟರ್ ಫಾರ್ ಕಂಟಿನ್ಯೂಯಿಂಗ್ ಟೆಕ್ನಿಕಲ್ ಎಜುಕೇಶನ್ ಕರ್ನಾಟಕ, ಈ ಡಿಪಾರ್ಟ್ಮೆಂಟ್ ಅಲ್ಲಿರುವ ಕಂಪ್ಯೂಟರ್ ಕೋರ್ಸ್ ಆಗಿರ್ಬೋದು, ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು, ಅಥವಾ ಬೇರೆ ಕೋರ್ಸ್ಗಳು, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಾಗ್ಬೋದು, ನಿಮ್ಮ ಆಸಕ್ತಿಯ ಪ್ರಕಾರ ಅಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿ ಕಲಿಯಬಹುದು. ಸೊ ಇದು PUC ಆರ್ಟ್ಸ್ಗೆ ಕಲೀಲಿಕ್ಕೆ ಆಗುವಂಥ ಕೆಲವು ಕೋರ್ಸ್ಗಳು ಮಾತ್ರ. ಎಲ್ಲ ಕೋರ್ಸ್ಗಳನ್ನು ಇಲ್ಲಿ ವಿವರಿಸಲಿಕ್ಕೆ ಸಮಯಾವಕಾಶ ಇಲ್ಲ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಆಫ್ಟರ್ PUC ಆರ್ಟ್ಸ್ ವಾಟ್ ನೆಕ್ಸ್ಟ್ ಅಂತ ಸರ್ಚ್ ಬಟನ್ಗೆ ಕ್ಲಿಕ್ ಮಾಡಿದರೆ ಬೇಕಾದಷ್ಟು ವೆಬ್ಸೈಟ್ಗಳು, ಚಾರ್ಟ್ಗಳು, ಅದೇ ರೀತಿ ಯೂಟ್ಯೂಬಲ್ಲಿ ವಿಡಿಯೋಗಳು ನಿಮಗೆ ಕಾಣಸಿಗುತ್ತೆ. ಕನ್ನಡದಲ್ಲಿ ಬೇಕಿದ್ರೆ ಕನ್ನಡ, ಇಂಗ್ಲೀಷಲ್ಲಿ ಬೇಕಿದ್ರೆ ಇಂಗ್ಲೀಷ್, ಅಥವಾ ಹಿಂದಿ, ಮಲಯಾಳಂ, ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕೋ ಆ ಲ್ಯಾಂಗ್ವೇಜಲ್ಲಿ ವಿಡಿಯೋಗಳು ಸಿಗುತ್ತೆ. ಆ ವಿಡಿಯೋಗಳನ್ನು ನೋಡುವುದರ ಮೂಲಕ ನಿಮಗೆ ಯಾವುದೆಲ್ಲ ಕೋರ್ಸ್ಗಳನ್ನು ಕಲೀಲಿಕ್ಕೆ PUC ಆರ್ಟ್ಸ್ ನಂತರ ಅವಕಾಶಗಳಿವೆ ಎಂಬುದನ್ನು ತಿಳ್ಕೋಬಹುದು. ಅದರ ಜೊತೆಗೆ ನಿಮ್ಮ ಪಕ್ಕಾ ಕರಿಯರ್ ಪ್ಲಾನಿಂಗ್ ಮಾಡಿಕೊಂಡು ನೀವು ಮುಂದೆ ಡಿಗ್ರಿಯ ನಂತರ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಕೋರ್ಸ್ ಕಲ್ತಾದ ನಂತರ ಏನು ಮಾಡಬೇಕು ಅಂತಿದ್ದೀರಿ, ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ದೀರಿ,
ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಸಾಧನೆ ಮಾಡಬೇಕು ಅಂತ ನಿಮ್ಮ ಕನಸಿದೆ ಅಥವಾ ಗುರಿ ಇದೆ, ಇದಕ್ಕೆ ಪೂರಕವಾದ ಕೋರ್ಸ್ ಅನ್ನ PUC ಆರ್ಟ್ಸ್ ನ ನಂತರ ಸೆಲೆಕ್ಟ್ ಮಾಡಿ ಆಕರ್ಷಣೆಗಳಿಗೆ ಅಥವಾ ಒತ್ತಡಗಳಿಗೆ ಅಥವಾ ಅವಾಸ್ತವ ಭ್ರಮೆಗೆ ಅಥವಾ ಮಾರ್ಕೆಟ್ ಟ್ರೆಂಡಿಗೆ ಒಳಗಾಗಬೇಡಿ. ನಿಮ್ಗೆ ಏನ್ ಕಲಿಬೇಕು ಅಂತಿದೆಯೋ ಅದನ್ನ ತುಂಬಾ ಆಸಕ್ತಿಯಿಂದ ಶ್ರದ್ಧೆಯಿಂದ ಕಲಿಯಿರಿ ಮತ್ತು ಕಲ್ತಾದ್ಮೇಲೆ ಏನ್ ಮಾಡಬೇಕು ಎಂಬುದನ್ನ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕು ಅಂತ ಕ್ಷೇತ್ರ ನಿರ್ಧಾರ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಸರ್ಕಾರಿ ಉದ್ಯೋಗವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಏನೆಲ್ಲ ಸ್ಕಿಲ್ಸ್ ನಿಮ್ಮಲ್ಲಿ ಬೇಕು. ಫಾರ್ ಎಕ್ಸಾಂಪಲ್, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತಿದ್ದೀರಿ, ನೀವು PSI ಕಾನ್ಸ್ಟೇಬಲ್ ಆಗ್ಬೇಕು ಅಂತಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ ಮತ್ತು ರಿಟರ್ನ್ ಎಕ್ಸಾಮು ಇರುತ್ತೆ. ಸೊ ಇದಕ್ಕೆ ಬೇಕಾದಂತ ತಯಾರಿಯನ್ನ ನೀವು ಡಿಗ್ರಿ ಮಾಡ್ತಾ ಇದಕ್ಕೆ ತಯಾರಿಯನ್ನ ನಡೆಸಬಹುದು. ಅಥವಾ ನಿಮ್ಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಂತ ಇದೆ ಡಿಗ್ರಿ ಆದ್ಮೇಲೆ ಅಂತ ಇದ್ರೆ, ಯಾವ ರೀತಿಯ ಸ್ವಉದ್ಯೋಗವನ್ನ ಮಾಡಬೇಕು ಎಂಬ ಪ್ಲಾನ್ ಮಾಡಿಕೊಂಡು ಇದಕ್ಕೆ ಸರ್ಕಾರದ ಬೇರೆ ಬೇರೆ ಸಂಸ್ಥೆಗಳಿಂದ ಅಥವಾ NGOಗಳಿಂದ ತರಬೇತಿಯ ಕಾರ್ಯಕ್ರಮಗಳಿರುತ್ತೆ. ಇದರ ಹುಡುಕಾಟ ಶುರು ಮಾಡಿ ನೀವು ಡಿಗ್ರಿ ಕಂಪ್ಲೀಟ್ ಆದ ಕೂಡಲೇ ನಿಮ್ಮ ಸ್ವಉದ್ಯೋಗವನ್ನ ಆರಂಭಿಸುವ ಎಲ್ಲ ತಯಾರಿಯನ್ನ ನಡೆಸಲಿಕ್ಕಾಗುತ್ತೆ. ಕಲ್ತಾದ್ಮೇಲೆ ನೋಡೋಣ ಅಂತ ಇವಾಗ ಕಲಿಯೋಣ ಅಂತ ಇದ್ರೆ ಕಲ್ತಾದ್ಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮತ್ತು ನಿರುದ್ಯೋಗದ ಸಮಸ್ಯೆ ಉಂಟಾಗುತ್ತೆ. ಉದ್ಯೋಗವನ್ನ ಅರಸೋದಕ್ಕಿಂತ ಅಥವಾ ನಾನು ಲೈಫ್ ಲಾಂಗ್ ಎಲ್ಲಾದ್ರೂ ಉದ್ಯೋಗ ಮಾಡ್ತಾನೆ ಇರಬೇಕು ಎಂಬ ಕನಸನ್ನ ಹೊರುವುದಕ್ಕಿಂತ ನಾನೊಂದು 100 ಮಂದಿಗೆ 1000 ಮಂದಿಗೆ ಉದ್ಯೋಗ ಕೊಡುವವಳಾಗ್ಬೇಕು ಎಂಬ ಒಂದು ಗುರಿಯನ್ನ ಇಟ್ಕೊಂಡ್ರೆ ಖಂಡಿತ ಈ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ನೀವು ಸ್ವಉದ್ಯೋಗಿಗಳಾಗ್ತೀರಿ ಮತ್ತು ಅಷ್ಟು ಮಂದಿಗೆ 1000 ಮಂದಿಗೋ 10,000 ಮಂದಿಗೋ ಉದ್ಯೋಗವನ್ನ ಕೊಡುವ ಒಂದು ದೊಡ್ಡ ಸಂಸ್ಥೆಯನ್ನ ಹುಟ್ಟು ಹಾಕ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯ ಯೋಚನೆ ಬೆಳೆಯಲಿ. ನೀವು ಗೋಲ್ ಇಟ್ಕೊಳ್ಳುವಾಗ, ಗುರಿ ಇಟ್ಕೊಳ್ಳುವಾಗ ಅದು ಎತ್ತರದ ಗುರಿಯನ್ನ ಇಟ್ಕೊಳ್ಳಿ. ಚಿಕ್ಕ ಚಿಕ್ಕ ಕನಸುಗಳನ್ನ ಕಾಡಬೇಡಿ. ದೊಡ್ಡ ಕನಸು ಕಾಣ್ಲಿಕ್ಕೆ ಏನು ದುಡ್ಡು ಖರ್ಚಿಲ್ಲ. ಸೊ ದೊಡ್ಡ ಎತ್ತರದ ಗುರಿ ಇಟ್ಕೊಳ್ಳಿ, ದೊಡ್ಡ ಕನಸುಗಳನ್ನ ಕಾಣಿ, ಬದುಕಲ್ಲಿ ಸಾಧನೆ ಮಾಡಿ, ಖುಷಿಯಾಗಿರಿ. ಎಲ್ರಿಗೂ ಧನ್ಯವಾದಗಳು.